ತಂದೆ ನಾರಾಯಣ. ಎಲ್ಲರಿಗೂ ನಮಸ್ಕಾರಗಳು. ಈಗ ನಾನು ಮಾಘಪುರಾಣದ 15ನೇ ಅಧ್ಯಾಯವಾದ ತ್ರಿಮೂರ್ತಿಯೊಳಗೆ ಎಲ್ಲವೂ ನಾನೇ ಎನ್ನುವಂತಹದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದುತ್ಸಮದನು ಜಹ್ನುವಿಗೆ ಶ್ರೀ ವಿಷ್ಣುವಿನ ಮಹಿಮೆಯನ್ನು ಇನ್ನಷ್ಟು ತಿಳಿಸಲು ಉತ್ಸುಕನಾಗ್ತಾನೆ. ಜಹ್ನು, ನಿನಗೆ ಮುನಿಗಳು ಕಲಹ ಮಾಡಿದುದನ್ನು ಹೇಳಿದ್ದೇನಷ್ಟೇ. ಅದು ವಿಷ್ಣುವಿನ ಸೂಚನೆಯಿಂದಲೂ ಸನಕಾದಿ ಮುನಿಗಳ ಪ್ರವೇಶದಿಂದಲೂ ನಿಂತಿತು. ಆದರೆ ದೇವದೇವರುಗಳೇ ಕಲಹವಾಡಿದುದನ್ನು ಎಲ್ಲಿಯಾದರೂ ಕೇಳಿದ್ದೀಯಾ? ಇದಂತೂ ಬಹಳ ವಿಚಿತ್ರ. ಆದರೆ ಈ ಕಲಹವನ್ನು ನಿಲ್ಲಿಸಲು ನೀನು ಮಹಾವಿಷ್ಣುವಿನ ಮಹಿಮೆಯನ್ನು ತಿಳಿಯುವನಾಗುತ್ತಿ. ಕಥೆಯನ್ನು ಕೇಳು ಅಂತ ಹೇಳ್ತಾರೆ. ಬ್ರಹ್ಮನನ್ನು ಬಲ್ಲೆಯಷ್ಟೇ. ಬ್ರಹ್ಮ ಸೃಷ್ಟಿಕರ್ತ. ಅವನು ಪ್ರತಿಯೊಬ್ಬರ ಹಣೆಯ ಮೇಲೆ ಬರೆಯುವಂತಹ ಬರಹವನ್ನು ಯಾರೂ ಅಳಿಸಲಾರರು. ಅಷ್ಟೇಕೆ ಬರೆದ ಬ್ರಹ್ಮನೇ ಕೂಡ ಅಳಿಸಲಾರ. ಬ್ರಹ್ಮ ಸತ್ಯಲೋಕದ ಅಧಿಪತಿ. ಇನ್ನು ಶಂಕರ ಅವನು ಕೈಲಾಸದೊಡೆಯ. ಇಬ್ಬರೂ ಒಮ್ಮೆ ತಮ್ಮ ತಮ್ಮ ಸ್ಥಾನಬಲ ಮರೆತು ಜಗಳವಾಡತೊಡಗಿದರು. ಈಶ್ವರನು ತಾನು ಹೆಚ್ಚು ಸಮರ್ಥ, ಲೋಕಾಧಿಪತಿ ಎಂದು, ಬ್ರಹ್ಮನು ತಾನು ಸೃಷ್ಟಿಕರ್ತನಾಗಿರುವುದರಿಂದ ಇಡೀ ಲೋಕ ತನ್ನ ಅಧೀನವೆಂದು ಜಗಳವಾಡತೊಡಗಿದರು. ಈ ಜಗಳದಿಂದಾಗಿ ಅವರು ಒಬ್ಬರಿಗೊಬ್ಬರು ಮಾತನಾಡಲೇ ಇಲ್ಲ. ತ್ರಿಮೂರ್ತಿಗಳಲ್ಲಿ ಇಬ್ಬರು ಹೀಗಾದರೆ ಉಳಿದ ಮತ್ತೊಬ್ಬನಾದ ಶ್ರೀ ಮಹಾವಿಷ್ಣು ಹೇಗಾದರೂ ಮಾಡಿ ಇಬ್ಬರ ಅಹಂಕಾರವನ್ನು ಉಳಿಸಬೇಕೆಂದು ಇಬ್ಬರೂ ಸೇರಿರುವಾಗ ಅವರ ಮುಂದೆ ವಿಶ್ವರೂಪದಿಂದ ಪ್ರತ್ಯಕ್ಷನಾದನು. ಶ್ರೀ ಮಹಾವಿಷ್ಣುವಿನ ವಿಶ್ವರೂಪವನ್ನು ಕಂಡು ಬ್ರಹ್ಮ ಮಹೇಶ್ವರರಿಬ್ಬರು ದಿಗ್ಭ್ರಾಂತರಾದರು. ಪರಮಾತ್ಮನ ಸಹಸ್ರ ಬಾಹುಗಳನ್ನು ಕಂಡ ಅವರ ಕಣ್ಣುಗಳು ಆ ಬೆಳಕಿಗೆ ಮುಂಜಾಗಿ ಹೋದವು. ದಿವ್ಯ ರೂಪವನ್ನು ಕಂಡು ಆಹಾ, ಧನ್ಯರಾದೆವು. ನಾವೆಂತ ಅಜ್ಞಾನಿಗಳು! ನಾವು ಶ್ರೇಷ್ಠರೆಂದು ಕಚ್ಚಾಡುತ್ತಿದ್ದೇವಲ್ಲ. ಮಹಾವಿಷ್ಣುವಲ್ಲವೇ ಶ್ರೇಷ್ಠನು? ಆದಿ ಅನಾದಿಯೂ ಆದ ದೇವದೇವನಾದ ಶ್ರೀಹರಿಯು ಇಲ್ಲದೆಡೆ ಇಲ್ಲ ಎಂದು ಮನಸ್ಸಿನಲ್ಲಿ ಆಲೋಚಿಸಿದರು. ಇಬ್ಬರು ಮಹಾವಿಷ್ಣುವಿನ ಮುಂದೆ ಬಂದು ನಿಂತರು. ಇಬ್ಬರಿಗೂ ಮೈ ರೋಮಾಂಚನವಾಯಿತು. ಶ್ರೀಹರಿಯನ್ನು ಸ್ತುತಿಸಿದರು. ಪರಮಾತ್ಮ ಸದ್ಗುರು, ಮಹಾಪರಾಧವಾಯಿತು. ಸೃಷ್ಟಿಕರ್ತನು, ಜೀವಸ್ಥಿತಿ ಉಂಟು ಮಾಡುವವನು, ಲಯಕಾರನು ಎಲ್ಲ ನೀನೇ ಆಗಿರುವೆ. ನಾವು ತಿಳಿಯದೆ ಇಬ್ಬರು ನಮ್ಮಲ್ಲೇ ಶ್ರೇಷ್ಠತೆ ಬಗ್ಗೆ ಜಗಳವಾಡಿದೆವು. ನೀನು ಅನಂತನು, ಅಣೋರಣೀಯನು, ಮಹತೋಮಹಿಯನು. ಕ್ಷೀರಸಾಗರ ಶಯನನಾದ ನೀನು ಸಕಲ ಜೀವರಾಶಿಗಳಲ್ಲೂ ಇದ್ದು ಎಲ್ಲರನ್ನೂ ಪಡೆಯುತ್ತಿದ್ದಿ. ಋಷಿಮನಿಗಳು ದಿನನಿತ್ಯ ನಿನ್ನ ನಾಮಸ್ಮರಣೆ ಮಾಡ್ತಾ ನಿನ್ನ ದರ್ಶನಕ್ಕಾಗಿ ಕಾಯುತ್ತಿರುವರು. ವೇದಗಳು ನಿನ್ನನ್ನು ಪರಾತ್ಪರ ಪರಮೇಶ್ವರನೆಂದು ಸ್ತುತಿಸಿವೆ. ಗೀತಾಚಾರ್ಯನಾದ ನೀನು ಈರೇಳು ಲೋಕಕ್ಕೆ ಒಡೆಯನಾಗಿರುವೆ. ದೇವತೆಗಳು ಸದಾ ನಿನ್ನನ್ನು ಪೂಜಿಸುತ್ತಿರುವರು. ಅಷ್ಟದಿಕ್ಪಾಲಕರೆಂದು ಎನ್ನುವುದು ನೀನೇ. ಅಗ್ನಿವಾಯು ಯಮ ಕುಬೇರ ಎಲ್ಲ ನೀನೇ ಆಗಿರುವೆ. ಜಗನ್ನಾಟಕ ಸೂತ್ರಧಾರಿಯಾದ ನೀನು ದಯಾಮಯ. ಆರ್ತರ ಮೊರೆ ಕೇಳಿ ಓಡಿ ಬರುವ ಭಕ್ತ ಬಂಧು. ನಿನ್ನ ವಿರಾಟ್ ಸ್ವರೂಪ ಕಂಡು ನಾವು ನಮ್ಮ ಮನಸ್ಸನ್ನು ಬದಲಿಸಿಕೊಂಡಿದ್ದೇವೆ. ನಮ್ಮ ಅವಿವೇಕ ಹೋಗಿ ವಿವೇಕ ಬಂದಿದೆ. ಇನ್ನಾದರೂ ವಿಶ್ವರೂಪ ದರ್ಶನ ಬಿಟ್ಟು ಸಾಮಾನ್ಯ ರೂಪ ಧರಿಸಿ ನಮ್ಮನ್ನು ಸಲಹುವವನಾಗು. ಇನ್ನೆಂದಿಗೂ ನಾವು ಕಲಹವಾಡದೆ ನಮಗೆ ವಹಿಸಿರುವ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವೆವು ಎಂದರು. ಆಗ ಮಹಾವಿಷ್ಣು ತನ್ನ ದಿವ್ಯ ರೂಪವನ್ನು ನೋಡಲು ಶಕ್ತಿ ಇಲ್ಲದವರಾಗಿರುವ ಬ್ರಹ್ಮ ಮಹೇಶ್ವರನನ್ನು ಕಂಡು ಸಾಮಾನ್ಯ ರೂಪ ಪ್ರಕಟಿಸಿ ಅವರಿಗೆ, ಬ್ರಹ್ಮ ಮಹೇಶ್ವರ, ನೀವು ಅಹಂಕಾರದಿಂದ ನಾನೇ ಹೆಚ್ಚು ಎಂದು ಪರಸ್ಪರ ಜಗಳವಾಡತೊಡಗಿದ್ದರಿಂದ ನಾನು ಈ ವಿರಾಟ್ ಸ್ವರೂಪವನ್ನು ಧರಿಸಿ ನಿಮಗೆ ಮನವರಿಕೆ ಮಾಡಿಕೊಡಬೇಕಾಯಿತು. ನೀವು ಜಗಳವಾಡಲು ಕಾರಣ ತ್ರಿಗುಣಗಳ ಹೆಚ್ಚಳವೇ ಆಗಿದೆ. ಸತ್ಯಗುಣ, ರಜೋಗುಣ ಹಾಗೂ ತಮೋಗುಣವು ಇವೇ ಈ ತ್ರಿಗುಣಗಳು. ಎಲ್ಲಾ ಗುಣಗಳಲ್ಲಿ ಸತ್ವಗುಣವೇ ಶ್ರೇಷ್ಠ. ಅದು ಮನಸ್ಸನ್ನು ನಿರ್ಮಲವಾಗಿಡುತ್ತದೆ. ಇಹಲೋಕದಲ್ಲೂ ಸುಖ ನೀಡಿ ಪರಲೋಕದಲ್ಲೂ ಸುಖವಾಗಿಡುವುದು. ತಮೋಗುಣದಿಂದ ಅಜ್ಞಾನ ಹೆಚ್ಚುವುದು, ಏನು ಮಾಡುತ್ತಿದ್ದೇವೆ ಎಂಬ ವಿವೇಚನೆ ಇಲ್ಲದಂತೆ ಮಾಡುವುದು. ನೀವೀಗ ಮಾಡಿದುದು ಇದೆ. ಅದು ಜಡತೆಯನ್ನು ಉಂಟು ಮಾಡುವುದು. ರಜೋಗುಣ ರಾಗದ್ವೇಷಗಳನ್ನು ಉಂಟು ಮಾಡುವುದು. ಬ್ರಹ್ಮಜ್ಞಾನಿಗಳು ಈ ಮೂರು ಗುಣಗಳ ಅಧೀನರಾಗದೆ ಸಂಯಮಿಗಳಾಗುವರು. ಯಾವುದೇ ಆಗಲಿ, ಅಧಿಕವಾದರೆ ವಿಪತ್ತೆ. ಅತಿ ಸಂಪತ್ತು, ಅತಿಯಾದ ಶಕ್ತಿ ಮನುಷ್ಯನನ್ನು ಏನು ಮಾಡಲಿ ಬಿಡಲಿ ಎಂದು ಕಾಡಿಸುತ್ತಿರುತ್ತದೆ. ನೀವು ಸತ್ವಗುಣರಹಿತರಾಗಿ ಕೇವಲ ರಜೋಗುಣ ಮತ್ತು ತಮೋಗುಣಗಳಿಂದ ಜಗಳವಾಡುವ ಮಟ್ಟಕ್ಕೆ ಹೋದಿರಿ. ವಾಸ್ತವದಲ್ಲಿ ಸೃಷ್ಟಿ ಸ್ಥಿತಿಲಯ ಎಲ್ಲವೂ ನಾನೇ. ಕೆಲಸದ ಹಂಚಿಕೆಗಾಗಿ ಬೇರೆ ಬೇರೆ ರೂಪಗಳನ್ನು ತಳೆದಿದ್ದೇನೆ ಅಷ್ಟೇ ಹೇಳ್ತಾರೆ. ಬ್ರಹ್ಮ, ನೀನು ನನ್ನ ನಾಭಿಕಮಲದಿಂದ ಹುಟ್ಟಿದವನಾಗಿರುವೆ. ಚತುರ್ವೇದಗಳ ನೆಲೆಯಾಗಿರುವೆ. ಯಜ್ಞಾಧಿಪತಿಯೂ ನೀನೆ. ಜೀವರಾಶಿಗಳನ್ನು ಸೃಷ್ಟಿಸುವವನೂ ನೀನೆ. ನಮ್ಮಿಬ್ಬರಲ್ಲಿ ನಾನು ಬೇರೆಯಲ್ಲ, ನೀನು ಬೇರೆಯಲ್ಲ. ಲಯಕರ್ತ ಶಿವ, ಸೃಷ್ಟಿಕರ್ತ ಬ್ರಹ್ಮ. ನಿಮ್ಮಿಬ್ಬರಲ್ಲೂ ಭೇದವಿಲ್ಲ. ಇಬ್ಬರೂ ಒಂದೇ ಆಗಿದ್ದು ಜಗಳವಾಡಿದಿರಲ್ಲ. ಇನ್ನಾದರೂ ಶಾಂತ ಸ್ವಭಾವದವರಾಗಿ ನಿಮ್ಮ ಕೆಲಸದಲ್ಲಿ ತೊಡಗಿರಿ ಎಂದು ಹೇಳಿ ಬಳಿಕ ಕೈಲಾಸಪತಿಯಾದ ಶಿವನಲ್ಲಿ ಈ ರೀತಿ ಹೇಳಿದನು. ನೋಡಿ
ಹೇಳ್ತಾನೆ ಮಹಾವಿಷ್ಣು ಬ್ರಹ್ಮ ಮತ್ತು ಮಹೇಶ್ವರಿಗೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಎಲ್ಲರಿಗೂ ಧನ್ಯವಾದಗಳು. ತಂದೆಯೇ ನಾರಾಯಣ.